ದತ್ತಿ ನಿಧಿಯ 2025ನೇ ಸಾಲಿನ ಪ್ರಶಸ್ತಿ ಪ್ರದಾನ ಮತ್ತು ವಿಚಾರ ಸಂಕಿರಣ. ತಮ್ಮ ಸುಖ ತ್ಯಾಗ ಮಾಡಿದ ತಾಯಿ ತಂದೆಯರನ್ನು ವೃದ್ಧಾಶ್ರಮ ಕಾಣುವಂತಾಗಿರುವುದು ಬೇಸರದ ಸಂಗತಿ. ಆದರೆ ಬಸವರಾಜ ಹೊರಟ್ಟಿ ಅವರು ತಾಯಿ ಹೆಸರಲ್ಲಿ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು ಶ್ಲಾಘಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಆಯೋಜಿಸಿದ್ದ ಅವ್ವ ಸೇವಾ ಟ್ರಸ್ಟ್ ಮಾತೋಶ್ರೀ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿ ಸ್ಮರಣಾರ್ಥ ದತ್ತಿ ನಿಧಿ ಕಾರ್ಯಕ್ರಮದಲ್ಲಿ ತನುಜಾ ನಾಯಕ ಅವರಿಗೆ ದತ್ತಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಕರ್ತರು, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ಹೋಗಿ ಜನರ ಸಂಕಷ್ಟಗಳನ್ನು ಆಲಿಸುವುದು, ಸ್ಟುಡಿಯೋಗಳಲ್ಲಿ ಕುಳಿತು ಚರ್ಚೆ ಮಾಡುವುದಕ್ಕಿಂತ ಹೆಚ್ಚು ಉಪಯುಕ್ತವಾದುದು ಎನ್ನುವುದನ್ನು ಅರಿಯಬೇಕಿದೆ ಎಂದರು. ಬರಗಾಲ ಮತ್ತು ಅತಿವೃಷ್ಟಿ ಹೆಸರಿನಲ್ಲಿ ಬರುವ ಅನುದಾನ ಹೇಗೆ ದುರುಪಯೋಗವಾಗುತ್ತದೆ ಎನ್ನುವುದನ್ನು ಗ್ರಾಮೀಣ ಪತ್ರಕರ್ತರು ಗಮನಿಸಿ ವರದಿ ಮಾಡಬೇಕು. ಇಂಥ ವರದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಪತ್ರಿಕೋದ್ಯಮವು ಸಮಾಜದ ಕನ್ನಡಿಯಾಗಿದ್ದರೆ ಆ ಕನ್ನಡಿಯಲ್ಲಿ ಭಾರತದ 70% ಜನಸಂಖ್ಯೆ ಇರುವ ಹಳ್ಳಿಗಳು ಕಾಣಿಸಬೇಕು. ಹೀಗಾಗಿ ಇಂಥ ವಿಶ್ಲೇಷಣೆಗಳು ಜನರ ಧ್ವನಿಯಾಗಿ ಗ್ರಾಮೀಣ ಭಾರತವನ್ನು ಬೆಳೆಸಬೇಕು. ಜೊತೆಗೆ ಹಳ್ಳಿಗಳ ಕಲೆ, ಸಂಸ್ಕೃತಿ, ಭಾಷೆ ಮತ್ತು ಅಲ್ಲಿನ ಜನರ ದೈನಂದಿನ ಹೋರಾಟಗಳಿಗೂ ಕನ್ನಡಿ ಹಿಡಿಯಬೇಕು. ಈ ಕನ್ನಡಿಯಲ್ಲಿ ವಿಧಾನಸೌಧದಲ್ಲಿ ಕುಳಿತಿರುವ ಅಧಿಕಾರಿಗಳು ಮುಖ ನೋಡಿಕೊಳ್ಳಬೇಕು ಎಂದರು. ಸಭಾಪತಿ ಬಸವರಾಜ ಹೊರಟ್ಟಿ. ದತ್ತಿ ನಿಧಿ ಪ್ರಶಸ್ತಿ ಪುರಸ್ಕೃತ ತನುಜಾ ನಾಯಕ ಸೇರಿ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ವಿವಿಯ ಕುಲಸಚಿವರಾದ ಸುರೇಶ್ ನಾಡಗೌಡ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಅವರ ಸಾಧನೆಗೆ, ಅವರಿಂದ ನಮಗೆ ಸಿಗುತ್ತಿರುವಂಥ ಬೋಧನೆಗೆ ಒಂದಿಷ್ಟು ಅರ್ಥ ಬರ್ತದೆ ಅಂತ ಹೇಳ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಇದೀಗ ಮೇಡಮ್ ಅವರಿಗೆ ನಾವು ಎಲ್ಲ ಧನ್ಯವಾದಗಳನ್ನು ಸಮರ್ಪಿಸೋಣ, ಅವರಿಗೆ ಪ್ರಶಸ್ತಿಯನ್ನು ಅರ್ಪಿಸೋಣ. ಅವರಿಗೆ ಇನ್ನೂ ಉನ್ನತ, ಅತ್ಯುನ್ನತ, ಮಹೋನ್ನತ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಲಿ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗದಗ ಜಿಲ್ಲಾ ಘಟಕ ಆಶಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತನುಜಾ ನಾಯಕ್ ಮೇಡಮ್ ಅವರಿಗೆ ಧನ್ಯವಾದಗಳು. ಚಪ್ಪಾಳೆಗಳೊಂದಿಗೆ ಮಾಧ್ಯಮ ಸಲಹೆಗಾರ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ, ಮಾಧ್ಯಮ ಮುಖ್ಯಮಂತ್ರಿಗಳ ಮಾರ್ಗದರ್ಶಕರಾಗಿ ಇದೀಗ ಸರ್ಕಾರ ಮತ್ತು ಪತ್ರಕರ್ತರೊಂದಿಗಿನ ಕೊಂಡಿಯಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲೋ ಮೇಡಮ್, ಹಲೋ ಹಲೋ ಅವೇ ಏನೋ ಬಿತ್ತು ಪ್ರಭಾಕರ್ ಅವರು ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಿದ್ರು. ಭಾಳ ಮಂದಿಲಿ ವಿದ್ಯಾರ್ಥಿನಿಯರಿದ್ದಾರೆ, ಅವನ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ. ಇದನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಎಷ್ಟೋ ಜನರಿಗೆ ಗೊತ್ತಿದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ಭಾಳಷ್ಟು ಪ್ರೀತಿಯಿಂದ ಕಡೆಯಿಂದ ನಮ್ಮ ಬೆಳೆಸಿದ್ರು. ಆಕಸ್ಮಿಕವಾಗಿ ನಮ್ಮ ತಂದೆಯವರು ನಾನು 9th ಕಲಿಯುವಾಗ ತೀರ್ಕೊಂಡ್ರು. ನಮ್ಮ ತಾಯಿಯವರು ಭಾಳ ಶ್ರೀಮಂತರ ಮನೆಯವರು, ಚಿಕ್ಕಗುಂಡಿಂದ ಬೀಳಿ ತಾಲೂಕು. ಅವರು ಕಾಲಿಗೆಲೆಯನ್ನು ಕಲ್ತಿರಲಿಲ್ಲ, ಬರೀ ಸೈ ಮಾಡೋದು ಕಲ್ತಿದ್ರು. ಹಾಗಾಗಿ ನಮ್ಮ ತಂದೆಯವರು ತೀರ್ಕೊಂಡು ಕೂಡಲೇ ಅವರಿಗೆ, ನಮ್ಮ ತಂದೆಯವ್ರಿಗೊಂದು ಆಸೆ ಇತ್ತು. ಒಬ್ಬೊಬ್ಬ ತಂದೆಯವ್ರಿಗೊಂದು ಆಸೆ ಇರ್ತಿದೆ ತಮ್ಮ ಮಕ್ಕಳೇನಾಗಬೇಕಂತೇಳಿ. ನಮ್ಮ ತಂದೆಯವ್ರಿಗೆ ಏನಂದ್ರೆ, ನನ್ನ ಮಗ ಗ್ರ್ಯಾಜುಯೇಟ್ ಆಗಿ ಒಂದು ಕಾನ್ವಿಕೇಶನ್ನಾಗ ಪ್ರಶಸ್ತಿ ತಗೊಂಡು ಒಂದು ಗೌನ್ ಹಾಕೊಂಡು ಫೋಟೋ ನಮ್ಮ ಮನೆ ಹಾಕಿದ್ರೆ ನನ್ನ ಸಾರ್ಥಕ ಆಗ್ತದೆ ನನ್ನ ಜೀವನ ಅಂತ ಹೇಳಿದರು. ಅವರು ಅದನ್ನು ನೋಡಲಿಲ್ಲ. ನಮ್ಮ ತಾಯಿಯವರಿಗೆ ಗೊತ್ತಿರ್ತಿರ್ಲಿಲ್ಲ. ಸ್ಕೂಲಿಗೆ ಸರಿಯಾಗಿ ಹೋಗ್ಬೇಕು, ಬರಬೇಕು, ಕಾಲೇಜಿಗೆ ಹೋಗ್ಬೇಕು, ಸರಿಯಾಗಿ ಬರಬೇಕು ಅನ್ನೋಂಥ ಆಸೆ ಇರ್ತಿದ್ದೆ. ಇದ್ದಾಗ ಸ್ಕೂಲಿಗೆ ತಪ್ಪಿಸ್ತಾನೋ ಹೆಂಗೋ ಏನೋ ಅಂತೇಳಿ ಎಲ್ಲ ನಮ್ಮನ್ನೆಲ್ಲ ಇದನ್ನು ಮಾಡ್ತಿದ್ರು, ಇನ್ನು ನೋಡ್ತಿದ್ರು, ಯಾರ್ಯಾರಿಗೆ ಹೇಳ್ತಿದ್ರು, ಬಂದಾಗಲೂ ಸ್ಕೂಲಿಗೆ, ಕಾಲೇಜಿಗೆ ಹೋಗಿ ಅನ್ನೋದು ಕೇಳ್ತಿದ್ರು. ಅಂದರೆ ತಂದೆಯವರು ನೀನು ಆಸೆ ಇಟ್ಟಿದ್ರು, ಅದನ್ನು ಪೂರೈಕೆ ಮಾಡಬೇಕು ಅನ್ನೋದು ನಮ್ಮ ತಾಯಿಯವರ ಆಸೆ ಇತ್ತು. ಕಡೆಗೆಲ್ಲ ಮುಗಿದ ನಂತರ PUC ಆಯಿತು. PUC ಆದ ಕೂಡಲೇ BA ಹೋಗಬೇಕಾಗಿತ್ತು. BA ಹೋಗ್ಬೇಕಾದ್ರೆ ಅವತ್ತಾಗಲೇ ಸ್ವಲ್ಪ ಮನುಷ್ಯನ ಪರಿಸ್ಥಿತಿ ನಾಜೂಕಾಗ್ತದೆ. ಕಾಲೇಜಿಗೆ ಹೋಗೋಕೆ ದುಡ್ಡಿನ ಕೊರತೆ. ನಮ್ಮ ತಾಯಿಯವ್ರು ಹೇಳ್ತಿದ್ರು, ಕಾಲೇಜಿಗೆ ಮುಗಿಬೇಕಲ್ಲ ನಿಮ್ದು ಅಂದರು. ಮತ್ತು ಅದೇನೋ ನಿಮ್ಮ ಅಪ್ಪ ಹೇಳ್ತಿದ್ರು, ಅದೇನೋ ಹಾಕೋತಿದ್ದಿ, ಏನೋ ಹಾಕೊಂಡು ಫೋಟೋ ತೆಗಿಸ್ಬೇಕು,
ಕಂಬಳಿ ಹಂಗಿತ್ತಲ್ಲ ದಿನ ಹಾಕೋಬೇಕು ಅಂತ ಅಂದರು. ಅಂದರೆ ಇನ್ನೋಸೆಂಟ್ಲಿ ಕೇಳ್ತಿದ್ರು, ಇಲ್ವಾ ಹಿಂಗೆ ದಿನ 3 ವರ್ಷ ಕಲಿಬೇಕಂತ. ಅವ್ರಿಗೆ ಚಿಂತೆ ಐತಿ, 3 ವರ್ಷ ಕಲಿಬೇಕು ದುಡ್ಡಿಂದ ಸಮಸ್ಯೆ ಐತಿ. ಆಮೇಲೆ ಅಲ್ಲಿ ಬಾಗಲಕೋಟೆ ಬೇಡ, ಹುಬ್ಬಳ್ಳಿಗೆ ಧಾರವಾಡ ಕಲಿಯಕ್ಕೆ ಹೋಗ್ಬೇಕಂತ ಕೆಲವರು ಸಲಹೆ ಕೊಟ್ಟರು ನಮ್ಮ ಊರಾಗ. ಅವಾಗ ಅವರು ಏನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅವರ ಕಡೆ ಇದ್ದಂಥದ್ದು ಸುಮಾರು 32 ತೊಲೆ ಬಂಗಾರ, ಅವ್ರ ವಂಕಿ ಸರಿ ಏನೇನು ಇರ್ತಿದ್ದವಲ್ಲ, ಆ ಬಂಗಾರನ ನಮ್ಮ ದೊಡ್ಡಪ್ಪನ ಮಗ ಇದ್ದರು, ನಮ್ಮ ಅಣ್ಣನ ಕರೆದು ನಮ್ಮ ಇಲ್ಲಿ ಹೋಗು ಮಾರಿ ಅವನ ಕಾಲೇಜ್ ಹೆಸರಿತ್ತು, ನಿನ್ನ ಕಾಕಾರಿನ ಮುಗಿ ಮಠ ಸಾಧಿಕಲಿ ಅಂತ ಹೇಳಿ ಗ್ರಾಜುಯೇಟ್ ಆಗಲಿ ಅಂತ ಹೇಳಿದ್ರು ಅರ್ಥ. ಅದು ನಾನು ಕರ್ಕೊಂಡು ಸೈಕಲ್ ಮೇಲೆ ಕರ್ಕೊಂಡು ಹೋದ್ರು, ಮುಗಲ್ಗೆ ಹೋದ್ರು. ಹೋಗಿ ಅದನ್ನು ಒಬ್ಬ ಸೇಡ್ಜಿ ಅಂಗಡಿಗೆ ಹೋದ್ರು. 30 ತೊಲೆ ಬಂಗಾರಕ್ಕೆ 2,950 ರೂಪಾಯಿ ಬಂದು. ಆ 2,950 ರೂಪಾಯಿನ ಮಣಿ ತೊಗೊಂಬಂದು ಕೊಟ್ಟರು. ನಮ್ಮ ತಾಯಿಯವರು ಒಂದು ಪೈಸಾ ಮುಟ್ಲಿಲ್ಲ, ಎಲ್ಲ ಇನ್ನೊಂದು 50 ರೂಪಾಯಿ ಕೊಡಿಸ್ತು, 13,000 ಮಾಡಿ ಬಟ್ ಕಾಲೇಜ್ ಸತ್ಯ ಅಂತೇಳಿ ಕರ್ಕೊಂಡ್ಬಂದು ಹುಬ್ಬಳ್ಳಿ ಕಾಲೇಜ್ ಹೇಳ್ತೀವಿ. ಹಚ್ಚಿದಾಗ ಕಾಲೇಜಕ್ಕೆ ಬಂದೆ, ನಮ್ಮ ಸಂಬಂಧಿಕರು ಮನೆಯಿರ್ತಾರೆ, ಬಂದ ನಂತರ ಕಾಲೇಜೆಲ್ಲ ಹೋಗೋದು ಹೊರದು ನನಗೆ ಸ್ವಲ್ಪ ತಂದೆ ತಾಯಿಯ ಒಂದು ಏನಾದ್ರು ಒಂದು ಮಾತಿತ್ತು ನಡೆಸ್ಬೇಕಂತ ಪ್ರಾಮಾಣಿಕವಾಗಿ ಸ್ಟಡಿ ಮಾಡುವಂಥ ಪ್ರಯತ್ನ ಮಾಡಿದೆ. ಅದಾದ ನಂತರ ಫೀಗೆಲ್ಲ ತಿಂಗಳ 50 ರೂಪಾಯಿ ಒಂದು ಹಾಸ್ಟೆಲ್ದಾಗ ಇಟ್ಟಿದ್ದೆ. ಇದ್ದು 25 ರೂಪಾಯಿ 30 ರೂಪಾಯಿ ಹಾಸ್ಟೆಲ್ ಫೀ, 15 ರೂಪಾಯಿ ಕೂಲಿ ಬಾಡಿಗೆ, 5-10 ರೂಪಾಯಿನ ಖರ್ಚಿದೆ. ತಿಂಗಳ ಅವ್ರು ಕಳ್ಸ್ತಾ ಇದ್ದೀವಿ ನಾವು, ತಿಂಗಳ 50 ರೂಪಾಯಿ ಕಳ್ಸ್ತಾ ಇದ್ದೀವಿ, ಎಲ್ಲ ಫೀ ಮುಗಿಸ್ಕೊಂಡು ಭಾಳ ಕಷ್ಟಪಟ್ಟು ಕಳಿಸ್ತಿದ್ರು. ಅವೆಲ್ಲ ನಮಗೆ ಮನಸ್ಸಿನಲ್ಲಿ ಉಳಿತಿದ್ದು. ಒಂದು ಕಾಲಾಂತರ ನಾನು MLC ಆದೆ, MLC ಆಗಿ ಕಲಿತೆಲ್ಲ ಆದ ನಂತರ 2000 ಇಸ್ವಿಯೊಳಗೆ ಹುಬ್ಬಳ್ಳಿಯಲ್ಲಿ ಮನೆ ಕಟ್ತಿದ್ವು, ಹಳೆ ಮನುಷ್ಯರು ಕಟ್ಟಿಸಿದಾಗ ಆ ಮನೆಯನ್ನು ನೋಡ್ಲಿಕ್ಕೆ ಬಂದರು. ಎಲ್ಲ ಹೊಸ ಮನೆ ಕಟ್ಟಿತ್ತು, ಎಲ್ಲ ತಮ್ಮ ಬೆಳೆದಿತ್ತು. ಆವಾಗ ಆ ಮನೆಯನ್ನು ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಅಸ್ಮ ಪ್ರಾರಂಭ ಆಯಿತು. ಅಸ್ಮ ಪ್ರಾರಂಭ ಆಗಿ ಮತ್ತಾಗ ಅವ್ರು ಅಲ್ಲಿದ್ದಂದ್ರೆ ಮುಳೋದಾಗ ಎಡೆಯಾಗಿದ್ರಂದ್ರೆ ಆ ಬಿಜಾಪುರ ಹವೆಗೆ ಅದಕ್ಕೆ ಬರ್ತಿದ್ದಿಲ್ಲ. ಇಲ್ಲಿ ಈ ರೀತಿಯಿಂದ ಬಂದ ನಂತರ ಅಸ್ಮ ಶುರು ಆಯಿತು. ಮತ್ತು ಅವರನ್ನು ಹಾಸ್ಪಿಟಲ್ಗೆ ಕಳಿಸಿದ್ವಿ, ಮತ್ತು ವಾಪಸ್ ಊರಿಗೆ ಕಳಿಸಿದ್ವಿ. ಅದು ಒಬ್ಬರೇ ಇರ್ತಿದ್ರು ಊರಾಗ, ದೊಡ್ಡ ಮನೆ, ಅದೆಲ್ಲ ಹಿಂದುಳಿದ ಜನ ಜಾಸ್ತಿ ಆಗಿದೆ ನಮ್ಮ ಮನೆ ಸುತ್ತಲೇ. ಅವರೆಲ್ಲ ಕರ್ಕೊಂಡು ಹೆಣ್ಮಕ್ಳು ಕರ್ಕೊಂಡು ಮಾತು ಕಲಿತೆಲ್ಲ ಅವ್ರು ಕಲಿಸಿರ್ತಾರೆ. ಇಲ್ಲಿ ಕರ್ಕೊಂಬಂದು ಕೂಡ ಅವರಿಗೆ ಏನೋ ಒಂಥರ ಇಲ್ಲಿ ಏನು ಈ ಗೃಹ ಬಂಧನ ಅಂತಲ್ಲ ಹಂಗಿರೋ ಹಂಗೆ ಆಗ್ತಿತ್ತು. ಮತ್ತು ಅವರು ಮತ್ತೆ ಮೊಮ್ಮಕ್ಕಳು ನೋಡಕ್ಕೆ ಬಂದ ನಂತರ ಅದು ಸ್ವಲ್ಪ ಜಾಸ್ತಿ ಇದಾಯಿತು, ಕಾಯಿಲೆ ಜಾಸ್ತಿ ಆಯಿತು. ಆದಾಗ ಅದನ್ನು ನಾನು ಮಿನಿಸ್ಟರ್ ಆಗಿದ್ದೀನಿ. ಮಿನಿಸ್ಟರ್ ಆಗಿ ಅವನ್ನ ಯಾವಾಗಲಾದರೂ ಅವ್ರ ಹಳ್ಳಿಯಲ್ಲಿದ್ದು ಸಹಿತ ವಾರಕ್ಕೊಂದ್ಸರಿ ನಾವು ಊರಿಗೆ ಹೋಗ್ತಿದ್ದೆ. ಹೋಗಿ ಮನೆಯಲ್ಲಿ ಅವ್ರು ಮಾತಾಡ್ಕೋತ ಕೂಡ್ತಿದ್ವಿ. ರಾತ್ರಿ 2 ಗಂಟೆ ಮಟ್ಟ ಮಾತಾಡ್ತೀವಿ. ನಮ್ಮ ತಾಯಿ ನಾನು ಎಲ್ಲ ಕೇಳ್ತೀವಿ, ಏನು ಮಾತಾಡ್ತೀವಿ. ಜನ ಎಲ್ಲ ಹಳ್ಳಿ ಜನ ಎಲ್ಲ ಮಾಡಿ ನಾವು ಮಕ್ಕೋತಿದ್ರು. ನಮ್ಮದು ಒಂದು 10ರ ಮೇಲೆ ದೊಡ್ಡದಾದ ಮನೆ ಇದೆ ಊರಲ್ಲಿ. ನಾವಿಬ್ಬರು ಮಾತಾಡಿದ್ರೆ ರಾತ್ರಿ ಎಲ್ಲ ಕೇಳ್ತಿತ್ತು. ಮುಂಜಾನೆ ಅವರು ಏನು ಮಾತಾಡ್ತೀರಿ ಅಮ್ಮವ್ರು ನೀವು? ರಾತ್ರಿ 2 ಗಂಟೆ ನಾವು ಬೆಳಗ್ಗೆ ಹೋಗುವಾಗ ಮಾತ್ರ ನೋಡ್ದಾಗ ಬೇಕಿತ್ತು ಹಂಗೆ ಅಂತ ಮಾತಾಡ್ತಿದ್ರು. ಅಂದರೆ ಅಷ್ಟೆಲ್ಲ ಹೋಗಿ ಬರೋದು ಮಾಡ್ತಿದ್ವಿ. ಮುಂದೆ ನಾನು ಮಂತ್ರಿ ಆದ ನಂತರ ಆ ಸಮಯ ನನಗೆ ಸಿಗಲಿಲ್ಲ, ಹೋಗೋದು ಬರೋದು ಆಗ್ತಿರ್ಲಿಲ್ಲ. ಯಾವಾಗ ಹೋಗೋದು ಬರೋದು ಮಾಡ್ತಿದ್ವಿ. ಹೋಗೋದು ಬರೋದು ಮಾಡುವಾಗ ಸ್ವಲ್ಪ ಅನಿಸ್ತಿತ್ತು ನನಗೆ, ತಪ್ಪಿಸೋದು ಅಂತೇಳಿ. ಆಮೇಲೆ ಈ ಎಜುಕೇಷನು ಮತ್ತು ಕಾನೂನು ಅಂತೇಳಿ ಅವಾಗಂತೂ ಒಂದು ನಿಮಿಷ ಸಹಿತ ನನಗೆ ಟೈಮ್ ಸಿಗ್ತಿದ್ದಿಲ್ಲ, ಹೋಗೋಕ್ಕಾಗಲೇ ಇಲ್ಲ. ತಿಂಗಳಿಗೆ 2 ತಿಂಗಳಿಗೆ ಒಂದೊಂದ್ಸಲ ಬೇಕಾದಾಗ ಭಾಳ ದೊಡ್ಡದಾಗ್ತದೆ. ನಾನು 2 ದಿವಸದಿಂದ ಬೀದರ್ಗೆ ಹೋಗಿದ್ದೆ. ಹೊರಟ್ಟಿ ಸರ್ ಅವರು ಕೂಡ ಬೀದರ್ಗೆ ಬಂದಿದ್ದರು. ಆ ಬೀದರ್ ಹೋಗಲಿಕ್ಕೆ ನಾನು ಉತ್ತರ ಕರ್ನಾಟಕದ ಜಾನಪದ ಹಾಡುಗಳನ್ನು ಕೇಳ್ತಾ ಇದ್ದೆ. ನೀವು ಕೇಳಿರಬಹುದು ಹಾಡೋದು ಗುರುರಾಜ ಹೊಸಕೋಟೆಯವರು ಹಾಡಿದಂಥ ಹಾಡು. ಆ ಹಾಡಿನ ಸಾರಾಂಶ ಏನು ಅಂತಂದರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು
ಕಳೆದುಕೊಂಡ ಮೇಲೆ ಮರಳಿ ಬರುವಳೇನೋ, ಅವಳ ಪ್ರೀತಿ ಮರಳಿ ಸಿಗುವುದೇನೋ. ಅದ್ಭುತವಾದಂಥ ಒಂದು ಹಾಡದು. ಯಾಕೆ ಅಂತಂದರೆ ಹೊರಟಿ ಸರ್ ಅವ್ರು ಹೇಳ್ದಂಗೆ ನೀವೆಲ್ಲ ಅವ್ವ ಅಂತೀರಿ, ಅವ್ವ ಅಂತೀರಿ, ತಾಯಿ ಅಂತೀರಿ. ನಮ್ಮ ಕಡೆ ಅಮ್ಮ ಅಂತ ಕರಿತೀವಿ. ಅಮ್ಮ ಅಂತಂದರೆ ಒಂದು ಶಕ್ತಿ, ಅಮ್ಮ ಅಂದರೆ ಒಂದು ವಾತ್ಸಲ್ಯ, ಅಮ್ಮ ಅಂದರೆ ಒಂದು ಅಕ್ಕರೆ. ಅಮ್ಮ ಅಂತಂದರೆ ನಮಗೆ ಏನೋ ಒಂಥರ ಸೇಫ್ ಝೋನಲ್ಲಿ ಇದೀವಿ ನಾವು ಅಮ್ಮನ ಮಡಿಲಲ್ಲಿ. ಅಂತ ಅಮ್ಮನ ಪ್ರೀತಿಗೋಸ್ಕರ ಇವತ್ತು ಬಸವರಾಜ್ ಹೊರಟ್ಟಿ ಸರ್ ಅವರು ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು. ಹೊರಟ್ಟಿ ಸರ್ ಅವರು ಆಗಲೇ ಹೇಳಿದರು, ಅಮ್ಮ, ಯವ್ವ, ತಾಯಿ ಎಲ್ಲ ಹೋಗಿ ಈಗ ಮಮ್ಮಿ, ಮಮ್ಮಿನೂ ಹೋಗಿ ಈಗ ಮಾಮಿ ಇಲ್ಲಿವರೆಗೂ ಬಂದಿದೆ. ಬೆಳಗ್ಗೆ ಎದ್ದು ತಾಯಿ ಮುಖ ನೋಡಬೇಕು ಅಂತ ಹೊರಟ್ಟಿ ಸರ್ ಅವರು ಹೇಳಿದರು. ಆದರೆ ಬೆಳಗ್ಗೆ ಎದ್ದು ನಾವು ವಾಟ್ಸಪ್ಪಲ್ಲಿ ನೋಡ್ತೀವಿ, ಯಾರು ಗುಡ್ ಮಾರ್ನಿಂಗ್ ಹಾಕಿದ್ದಾರೆ, ಯಾರು ಹಾಕಿಲ್ಲ ಅಂತ. ಪಕ್ಕದಲ್ಲಿ ಅಮ್ಮ ಮಲಗಿರ್ತಾರೆ. ಅಮ್ಮನ ಬಗ್ಗೆ ನಮಗೇನು ಕಾಳಜಿನೇ ಇರಲ್ಲ. ಯಾಕೆ ಅಂತಂದರೆ ಇವತ್ತು ಟೆಕ್ನಾಲಜಿ ಬೆಳೆದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ನಾವು ಬಂದ್ಬಿಟ್ಟಿದ್ದೀವಿ. ಮೊಬೈಲೇ ಒಂದು ಕೈಯಲ್ಲಿದ್ದರೆ ಪಕ್ಕದಲ್ಲಿ ಅಮ್ಮ ಇದ್ದಾರೋ, ಅಪ್ಪ ಇದ್ದಾರೋ, ಅಣ್ಣ ಇದ್ದಾರೋ, ತಮ್ಮ ಇದ್ದಾರೋ ಯಾರೂ ಗೊತ್ತಿಲ್ಲ. ತಾಯಿ ನಮ್ಮನ್ನು 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಬೆಳೆಸ್ತಾರೆ. ಭೂಮಿಗೆ ಬಂದ ತಕ್ಷಣ ನಾವು ಫಸ್ಟ್ ಹೋಗೋದೇ ಅಮ್ಮ ಅಂತ ಕರಿತೀವಿ. ನಮಗೊಂದು ನೋವಾಯ್ತಾ ಅಮ್ಮ ಅಂತೀವಿ, ಹಸಿವಾಯ್ತಾ ಅಮ್ಮ ಅಂತೀವಿ, ನಮಗೇನೋ ಬೇಕಾ ಅಮ್ಮ ಅಂತೀವಿ. ಅಪ್ಪನೂ ಇರ್ತಾರೆ. ಅಪ್ಪನ ಕೈಲಿ ನಾವೇನೇ ತಗೋಬೇಕಂದ್ರೂ ಫಸ್ಟು ಅಪ್ಲಿಕೇಶನ್ ಹಾಕೋದು ನಾವು ಅಮ್ಮನಿಗೆ. ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ, ನಮ್ಮ ಎಲ್ಲ ಸಂತೋಷಗಳಿಗೆ ಮೊದಲನೇ ಕಾರಣ ಅಮ್ಮ. ಆದರೆ ಇವತ್ತು ನಾವೇನಾಗಿದ್ದೀವಿ, ಆಧುನಿಕ ತಂತ್ರಜ್ಞಾನದಲ್ಲಿ ಬಾಂಧವ್ಯಗಳಿಗೆ ಬೆಲೆನೇ ಇಲ್ಲ. ನಾನು ಇತ್ತೀಚೆಗೆ ಒಂದು ಕತೆ ಓದ್ತಾ ಇದ್ದೆ. ಅದರಲ್ಲಿ ಒಬ್ಬ ಶ್ರೀಮಂತ, ಗರ್ಭ ಶ್ರೀಮಂತ, 100 ಕೋಟಿ ರೂಪಾಯಿ ಆಸ್ತಿಗೆ ವಾರಿಸ್ತಾರೆ. ಒಂದು ದಿವಸ ಅವನ ಮನೆಯಲ್ಲಿ ನಾಯಿ ಕಳೆದೋದು. ನಾಯಿಗೋಸ್ಕರ ಊರೂರು ಹುಡುಕ್ತಾನೆ, ಗಲ್ಲಿ ಹುಡುಕ್ತಾನೆ, ಕಣ್ಣೀರಿಡ್ತಾನೆ, ಅಳ್ತಾನೆ, ನಾಯಿ ಸಿಗೋದೇ ಇದೆ. ಕೊನೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ನನ್ನ ನಾಯಿ ಹುಡುಕೊಟ್ಟವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ. ಆದರೂ ನಾಯಿ ಸಿಗೋದೇ ಇಲ್ಲ. ಊಟ ಬಿಟ್ಬಿಡ್ತಾನೆ ಪಾಪ ನಾಯಿಗೋಸ್ಕರ. ಒಂದು ದಿವಸ ಒಂದು ಫೋನ್ ಬರುತ್ತೆ. ಅವನು ಕೇಳ್ತಾನೆ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ವ, ನಾಯಿ ಕಳೆದೋಗಿದೆ ಅಂತ. ಹೌದು, ನಮ್ಮ ನಾಯಿ ಸಿಕ್ತಾ ಅಂತ ಕೇಳ್ತಾನೆ. ಸಿಕ್ಕಿದೆಯಪ್ಪ. ಎಲ್ಲಿದೆ ನಮ್ಮ ನಾಯಿ? ನಿಮ್ಮ ತಾಯಿನ ಎಲ್ಲಿ ಬಿಟ್ಟೋಗಿದ್ದೆ ವೃದ್ಧಾಶ್ರಮದಲ್ಲಿ, ಅಲ್ಲಿ ನಿಮ್ಮ ನಾಯಿ ಇದೆ ಅಂತ. ಯಾಕೆ ಅಂತಂದರೆ ಆ ನಾಯಿಗಂತ ನಿಯತ್ತು. ಆ ತಾಯಿ ದಿವಸ 2 ತುತ್ತಾಗ್ತಾ ಇರ್ತಾರೆ ನಾಯಿಗೆ. ಆ ನಾಯಿ ಆ ತಾಯಿಯನ್ನು ಹಿಂಬಾಲಿಸ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗಿ. ಇವತ್ತು ಆ ನಾಯಿಗಿರೋ ನಿಯತ್ತು ಕೂಡ ನಮ್ಗಳಿಗೆ ಇಲ್ಲವೇನೋ ಅನ್ನೋದು ಒಂದು ಅನುಮಾನ ಕಾಣುತ್ತೆ. ಯಾಕೆಂತಂದರೆ ಬ್ಯುಸಿ ಲೈಫ್, ನಮ್ಮದೇ ಆದಂಥ ಲೈಫ್ ಇದೆ. ನಮ್ಮ ತಾಯಿ ಅಂತಂದರೆ ಅವಳೊಂದು ಪ್ಲ್ಯಾನ್ ಇರುತ್ತೆ, ನನ್ನ ಮಗ ಹೀಗೆ ಇರಬೇಕು, ನನ್ನ ಮಗಳು ಹೀಗೆ ಇರಬೇಕು ಅಂತ. ಕಂಕಳಲ್ಲಿ ಇಟ್ಕೊಂಡು ಮಕ್ಕಳನ್ನ ಸೂರ್ಯ ನೋಡು, ಚಂದ್ರ ನೋಡು, ನಕ್ಷತ್ರ ನೋಡು ಅಂತ ತುತ್ತು ತಿನ್ನಿಸ್ತಾ ಇರ್ತಾರೆ ತಾಯಿ. ನಮಗೆ ಬೇಜಾರಾದಾಗ ತಾಯಿ ಮಡಿಲಲ್ಲಿ ಮಲಗಿದ್ರೆ ತಲೆ ನೇರಿಸ್ತಾರೆ, ಯಾಕೋ ಪುಟ್ಟ, ಯಾಕೋ ಸಪ್ಪಗಿದೆಯಾ, ಊಟ ಮಾಡಿದ್ವಿ ನಾವು, ಯಾರು ಏನು ಅಂದರು ನಿನಗೆ ಅಂತ. ಅಂದರೆ ಆ ತಾಯಿಯ ಪ್ರೀತಿನಲ್ಲಿರೋ ಶಕ್ತಿ ಯಾವ ಶಕ್ತಿನಲ್ಲೂ ಇಲ್ಲ. ಅಮ್ಮನಿಗಿರುವಂಥ ಸ್ಥಾನ ಈ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಎತ್ತ ತಾಯಿಯ ಋಣವನ್ನು ಈ ಮೂಲಕ ಹೊರಟ್ಟಿ ಸಾರ್ ಅವರು ಇವತ್ತು ತೀರಿಸ್ಕೊಟ್ಟವ್ರು. ಹೇಳಿದ್ರು, ಋಣ ತೀರ್ಸೋಕ್ಕಾಗೋದೇ ಇಲ್ಲ, ಯಾರೇ ಆಗಲಿ ತಾಯಿಯ ಋಣವನ್ನು ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಕಚೇರಿಗೆ ಕಳೆದ ಒಂದು 15 ದಿವಸಗಳ ಹಿಂದೆ ತಾಯಿ ಬಂದಿದ್ರು. ಪಾಪ ಮಾಸೋಗಿರೋ ಸೀರೆ, ತಲೆ ಕೆದರಿತ್ತು. ಗೇಟಲ್ಲಿ ಬಂದು ನಿಂತ್ಕೊಂಡಿದ್ರು. CM ಅವರು ಆಚೆ ಕಡೆ ಹೋಗ್ತಾಯಿದ್ರು. ನೋಡಿ ಕಾರ್ ನಿಲ್ಲಿಸಿದ್ರು. ಬಾಮ್ಮ ಇಲ್ಲಿ ಏನು ಅಂತ ಕೇಳಿದ್ರು. ಏನಾಗಬೇಕು ನಿನಗೆ? ಏನಾದ್ರು ದುಡ್ಡಿನ ಸಹಾಯ ಆಯಿತಾ? ಏನಾದರೂ ಆಗಬೇಕಂತ? ಇಲ್ಲ ಸ್ವಾಮಿ, ನನಗೆ ಏನೂ ಆಗಬೇಕಾಗಿಲ್ಲ. ಯಾಕೆ ಇನ್ನೇನಾಗಬೇಕಿತ್ತು? ನನ್ನ ಮಗನಿಗೆ ಕಿಡ್ನಿ ಹೋಗ್ಬಿಟ್ಟಿದೆ, ನಾನು ಕಿಡ್ನಿ ಕೊಡ್ತೀನಿ. ಆದರೆ ಆ ಕಿಡ್ನಿ ಕೊಡೋಕ್ಕೆ ಏನೋ ಕಾನೂನು ಎಲ್ಲ ಹೇಳ್ತಾರೆ, ಅದು ದಯವಿಟ್ಟು ನೀವು ಸಹಕಾರ ಕೊಡಬೇಕು ಅಂತ. ಎಲ್ರಿಗೂ ಅಲ್ಲಿ ನೆರೆದಿದ್ದವ್ರಿಗೆಲ್ಲ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಅಂದರೆ ಆ ತಾಯಿ ಬಿಸಿಲಲ್ಲಿ ಮುಖ್ಯಮಂತ್ರಿಗಳಿಗೋಸ್ಕರ ಕಾದು ನಿಂತಿದ್ದು ಯಾರಿಗೋಸ್ಕರ? ಮಗನಿಗೆ ಕಿಡ್ನಿ ಕೊಡೋಕ್ಕೋಸ್ಕರ. ಹೀಗಾಗಿ ತಾಯಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತಿರ್ತಾರೆ ಅಂದರೆ, ಆ ಪ್ರೀತಿ ಯಾರಿಂದಲೂ ಕೂಡ ನೀವು ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ಬೋದು, ಓದಿ ದೊಡ್ಡವರಾಗಿ ಆಸ್ತಿ ಮಾಡ್ಬೋದು, ಪಾಸ್ತಿ ಮಾಡ್ಬೋದು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದು, ಏನೇ ಮಾಡ್ಬೋದು. ಆದರೆ ತಾಯಿ ಪ್ರೀತಿ ಇದೆಯಲ್ಲ, ಅದು ನೀವು ಯಾವುದರಿಂದನೂ ಕೂಡ ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅಂಥ ತಾಯಿಯನ್ನು, ಅಂಥ ತಾಯಿಯ ಪ್ರೀತಿಯನ್ನು ಅವ್ವ ಟ್ರಸ್ಟ್ ಮೂಲಕ ಎಲ್ರಿಗೂ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಸಭಾಪತಿಗಳಂತ ಹೊರಟ್ಟಿ ಸರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ನೈತಿಕ ಶಕ್ತಿನೇ ಗುರವ್ವ ಹೊರಟ್ಟಿ ಅವರಿಗೆ ಸಲ್ತದೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿ ಅವರಿಗೆ ಹೃದಯಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಆ ತಾಯಿಯ ಕಾಳಜಿ, ಸಂಸ್ಕಾರ ಮತ್ತು ಕನವರಿಕೆಗಳನ್ನು ಅಕ್ಷರಕ್ಕೆ ಇಳಿಸುತ್ತಾ ಅವರ ಹೆಸರಿನಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿರುವಂತಹ ಸುನಂದ ನಾಯಕ್ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ
ಹಾಂ, ತಾಯಿ ಹೆಸರಲ್ಲಿ 3 ಕೋಟಿ ಡಿಪಾಸಿಟ್ ಇದೆ ನೋಡಿ, ಎಷ್ಟು ಅದ್ಭುತವಾದ ಕೆಲಸ ಅಲ್ಲ. ತಾಯಿ ನಮಗೆ ಹಬ್ಬ ಆಯೋಜನೆಗಳಿಗೆ ಹೊಸ ಬಟ್ಟೆ ಕೊಡಿಸ್ತಾರೆ, ಹೊಸ ಹೊಸ ಅಡುಗೆಗಳೆಲ್ಲ ಮಾಡಿ ತಿನ್ನಿಸ್ತಾರೆ. ಆದರೆ ನಾವು ತಾಯಿಗೆ ಸೀರೆ ಉಟ್ಕೊಂಡಿದ್ದಾಳೋ ಇಲ್ವೋ, ತಿಂದಿದ್ದಾಳೋ ಇಲ್ವೋ ಯಾವತ್ತಾದ್ರೂ ನಾವು ಯೋಚನೆ ಮಾಡ್ತೀವ? ಯಾರು ಯೋಚನೆ ಮಾಡಲ್ಲ. ಉಳಿದ ದೊಡ್ಡವರಾದಮೇಲೆ ಹೆಂಡತಿ ಬಂದಮೇಲೆ ತಾಯಿ ನೆಲ್ಲಿರ್ಬೇಕು ಅಲ್ಲಿ ಇಟ್ಟಿರ್ತೀವಿ. ನಾನು ಎಷ್ಟೋ ಮನೆಗಳಲ್ಲಿ ನೋಡಿರ್ತೀನಿ, ತಾಯಿಗೆ ಕಾಯಿಲೆ ಬಂದಿರ್ತದೆ, ಒಂದು ಶೆಡ್ ಥರ ಒಂದು ರೂಮ್ ಇರುತ್ತೆ, ಆ ಶೆಡ್ಡಲ್ಲಿ ತಾಯಿಯಲ್ಲಿ ಹಾಕ್ಬಿಟ್ಟಿರ್ತಾರೆ. ಅವಳು ನೋಡ್ಕೊಳ್ಳೋಕೆ ಯಾರೋ ಕಾಂಪೌಂಡ್ರನ್ನೋ ಯಾರನ್ನೋ ಹತ್ರಕ್ಕೂ ಹೋಗೋದಿಲ್ಲ ಮಕ್ಕಳು. ಯಾಕೆ? ತಾಯಿ ನಿಮ್ಮನ್ನು ಎತ್ತು ಬೆಳೆಸಿಲ್ವ, ನಿಮ್ಮನ್ನು ಹಾಡು ಬೆಳೆಸಿಲ್ವ? ಹುಟ್ಟಿದ ತಕ್ಷಣ ತಾಯಿ ನಿಮ್ಮನ್ನು ಬೀದಿ ಬಿಟ್ಬಿಟ್ಟಿದ್ರೆ ಯಾಕೆ ನಿಮ್ಮನ್ನು ಓದಿಸ್ಬೇಕು? ತಾಯಿ ಕಷ್ಟಪಟ್ಟು ತಾನು ಹಸುವಿದ್ರು ಕೂಡ ಮಕ್ಕಳಿಗೆ ಅಡುಗೆ ಮಾಡಾಕ್ತಾರೆ. ಅವಳಿಗೆ ಬಟ್ಟೆ ಬರನೇ ಇರಲ್ಲ, ಆದರೂ ಕೂಡ ನನ್ನ ಮಕ್ಕಳಿಗೆ ಹೊಸ ಬಟ್ಟೆ ಬೇಕು, ಹೊಸ ಪುಸ್ತಕ ಬೇಕು, ಹೊಸ ಪೆನ್ ಬೇಕು ಅಂತ ಆಲೋಚನೆ ಮಾಡ್ತಾರೆ. ಆದರೆ ನಾವು ದೊಡ್ಡವರಾದಮೇಲೆ ಓದಿ ವಿದ್ಯಾವಂತರ ಫಾರಿನ್ಗೆ ಹೋಗ್ತೀವಿ, ನಿನ್ನ ತಾಯಿ ಸತ್ತೋಗಿದಲ್ಲಿ ಬಾರಯ್ಯ ಅಂತಂದರೆ ವೀಡಿಯೋದಲ್ಲಿ ತೋರಿಸ್ಬಿಡಪ್ಪ ನಮಸ್ಕಾರ ಆಗ್ತದೆ ಅಂತ ಪರಿಸ್ಥಿತಿ ಇವತ್ತು ನಾವು ಬಂದು ನಿಂತಿದ್ದೀವಿ. ಹಾಗಾಗಿ ನಿಮ್ಮ ತಾಯಿ ತಂದೆಯವರು ಎಲ್ಲೇ ಇರಲಿ, ಅವರನ್ನು ಪ್ರತಿನಿತ್ಯ ಎದ್ದು ಅವರನ್ನು ನೆನಪಿಸ್ಕೊಳ್ಳೋಂಥ ಮಾಡಿ. ಯಾರದೋ ಹುಟ್ಟಿದಪ್ಪ ನಾವು ಸ್ಟೇಟಸ್ ಹಾಕ್ಕೊಳ್ತೀವಿ, ವಿಶ್ವ ಹ್ಯಾಪಿ ಬರ್ತ್ಡೇ ಅಂತ. ನಮ್ಮ ತಾಯಿ ಹುಟ್ಟಿದಪ್ಪದ ನಾವು ಯಾವತ್ತನ ಮಾಡಿದ್ದೀವ? ಎಷ್ಟು ಖುಷಿ ಪಡ್ತಾರೆ ತಾಯಿ. ಇವತ್ತಿನ ಮಕ್ಕಳು ದೊಡ್ಡವರಾಗಿರ್ಬೋದು, ಮಕ್ಕಳಿಗೆ ಮಕ್ಕಳಾಗಿರ್ಬೋದು, ಆದರೂ ತುತ್ತು ತಿನ್ನಿಸ್ತಾರೆ. ನಾನು ಇವತ್ತು ನಮ್ಮ ಊರಿಗೆ ಹೋದರೆ ನಮ್ಮ ತಾಯಿ ಕೈ ತುತ್ತು ತಿನ್ನಿಸ್ತಾರೆ. ನನ್ನ ಮಗಳು ಬೈತಾ ಇರ್ತಾರೆ, ನಿನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ತುತ್ತು ತಿನ್ನಿಸ್ತೀಯ? ನನ್ನ ಮಗ ಎಷ್ಟು ದೊಡ್ಡವನಾಗಿದ್ರೇನೋ ಇವತ್ತು ನನ್ನ ಮಗನ ಚಿಕ್ಕ ಮಗುನೇ ಅಂತ ಹೇಳ್ತಾರೆ. ಅಂದರೆ ಆ ತಾಯಿಯ ಪ್ರೀತಿನಲ್ಲಿ ಯಾವುದೇ ಕಲ್ಮಶ ಇರಲ್ಲ, ಯಾವುದೇ ಸ್ವಾರ್ಥ ಇರಲ್ಲ. ನನ್ನ ಮಗ ದೊಡ್ಡವನಾಗಿ ಓದಿ ವಿದ್ಯಾವಂತನಾಗಿ ನನಗೇನೋ ಮಾಡಿಬಿಡ್ತಾನೆ, ಅರಮನೆ ಕಟ್ಕೊಟ್ಬಿಡ್ತಾನೆ, ನನ್ನ ಸುಖವಾಗಿ ಏನೂ ಯೋಚನೆ ಮಾಡಲ್ಲ. ನೀವು ಅರಮನೆ ಕಟ್ಕೊಡಿ. ಇವತ್ತು ಬೆಂಗಳೂರಲ್ಲಿ ನಮ್ಮ ಮನೆ ಇದೆ, ನಮ್ಮ ತಂದೆ ತಾಯಿ ಬರ್ತಾರೆ, 1 ದಿವಸ ಇರ್ತಾರೆ ಅಷ್ಟೇ. ಅದಾದಮೇಲೆ ದಯವಿಟ್ಟು ನಮ್ಮನ್ನು ಬೆಳಗ್ಗೆ ಊರಿಗೆ ಕಳಿಸ್ಕೊಟ್ಬಿಡಪ್ಪ ಅಂತ. ಯಾಕೆ ಅಂತಂದರೆ ಒಂದು ಸಂಬಂಧಗಳಿರ್ತವೆ ಊರಲ್ಲಿ, ಅವ್ರದ್ದೇ ಆದಂಥ ಸಂಬಂಧಗಳು. ಬೆಳಗ್ಗೆ ಆದರೆ ಎಲ್ಲರೂ ಬರ್ತಾರೆ, ಕಷ್ಟ ಸುಖ ವಿಚಾರಣೆ ಮಾಡ್ತಾರೆ, ಹೇಗಿದೆ ಅಂತೆಲ್ಲ ಕೇಳ್ತಾರೆ. ಇವತ್ತು ಬೆಂಗಳೂರಲ್ಲಿ ಸತ್ತಿದೆಯೋ ಬದುಕಿದೆ ಅಂತ ಯಾವನು ಕೇಳಲ್ಲ. ಒಂದು ಅಪಾರ್ಟ್ಮೆಂಟಲ್ಲಿ 100 ಮನೆ ಇದ್ರು ನಾವು ಪಕ್ಕದ ಮನೆಯವ್ರು ಏನಿದ್ದಾನೆ ಏನು ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಾಗಲ್ಲ. ಅದೇ ಒಂದು ಊರಲ್ಲಿದ್ದರೆ, ಒಂದು ಹಳ್ಳಿಯಲ್ಲಿದ್ದರೆ ಇಡೀ ಊರೇ ಅವ್ರನ್ನ ವಿಚಾರಣೆ ಮಾಡುತ್ತೆ. ಹಿಂದೆ ಎಲ್ಲ ಒಂದು ಊರಲ್ಲಿ ಒಂದು ಹಬ್ಬ ಆಯಿತು ಅಂದರೆ, ಇಲ್ಲ ಒಂದು ಮದುವೆ ಆಯಿತು ಅಂದರೆ ಇಡೀ ಊರೇ ಆ ಮದುವೆ ನಡೀತಾ ಇರೋ ಮನೆಗೆ ಬರ್ತಾರೆ. ಬಂದು ಒಬ್ಬರು ಅರ್ಶಿನ ಕೊಟ್ಟವರು, ಒಬ್ಬರು ಅಕ್ಕಿ ಕೊಟ್ಟವರು, ಇನ್ನೊಬ್ರು ಏನೋ ಒಂದು ಅಡುಗೆ ಮಾಡೋರು. ಏನಾಗಿದೆ ಅಂತಂದರೆ ಮದುವೆಗಳು ಅಂತಂದರೆ ಎಲ್ಲ ಆರ್ಟಿಫಿಷಿಯಲ್ ಮದುವೆಗಳಾಗ್ಬಿಟ್ಟಿದೆ. ದುಡ್ಡು ಕೊಟ್ಬಿಟ್ರೆ ಮದುವೆ ಕಾರ್ಡು ಅವರೇ ಇಸ್ತಾರೆ, ರೈತರು ಅವರೇ ಕರ್ಕೊಂಡ್ಬರ್ತಾರೆ, ಊಟ ನಾವು ಕೈ ಬಿಸ್ಕೊಂಡು ಹೋಗೋದು, ಕೈ ಬಿಸ್ಕೊಂಡು ಬರೋದು. ಇನ್ನು ಬಾಂಧವ್ಯ ಇಲ್ಲಿ ಚಪ್ರ ಹಾಕ್ಬೇಕು, ಚಪ್ರ ಹಾಕೋಕ್ಕೆ ಜಾಗನೇ ಇಲ್ಲ ಬೆಂಗಳೂರಲ್ಲಿ. ಅಪಾರ್ಟ್ಮೆಂಟ್ಗಳ ಮುಂದೆ ಚಪ್ರ ಹಾಕೋದು ಇಲ್ಲ. ಊರುಗಳಲ್ಲಾದರೆ ಮನೆ ಮುಂದೆ ಸಗಣಿ ಸಾರಿಸಿ, ರಂಗೋಲಿ ಹಾಕಿ, ಬಾಳೆ ಕಂಬ ಕಟ್ಟಿ, ಮಂಗಳವಾದ್ಯನ ಯೂಟ್ಯೂಬಲ್ಲಿ ಹಾಕ್ತಾರೆ. ನಿಮ್ಗೇನು ಫೀಲ್ ಆಗುತ್ತೆ? ಬಾಂಧವ್ಯ ಎಲ್ಲಿಂದ ಬರುತ್ತೆ? ಅಂಥದ್ದೇನಾದರೂ ಬರಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳ ಮೂಲಕ ನಮ್ಮ ಅಪ್ಪ ಅಮ್ಮ ಅವರ ಶಕ್ತಿಯನ್ನು ಅರ್ಥ ಮಾಡಿಸುವಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದೀರ ಇಲ್ಲಿ. ಹೀಗಾಗಿ ನಾವು ತಂದೆ ತಾಯಿಯನ್ನು, ಗುರು ಹಿರಿಯರನ್ನು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ನನ್ನ ತಾಯಿ ನನ್ನ ಪಾಲಿನ ದೈವ. ಅವರು ಕಲಿಸಿದ ಶಿಸ್ತು ಮತ್ತು ಪ್ರಾಮಾಣಿಕತೆಯೇ ನನ್ನ ಇಂದಿನ ಬದುಕಿಗೆ ಭದ್ರ ಬುನಾದಿ ಅಂತ ನಮ್ಮ ಹೊರಟ್ಟಿ ಸರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಶಿವಶರಣೆ ಅವನವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.